ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪಾ ನನ್ನ ಚಾನಲ್ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಅಡಿಕೆ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ಒಣಗಿದ ಮೆಣಸಿನಕಾಯಿ, ಧನಿಯಾ ಬೀಜ ಎಲ್ಲನೂ ನೀಟಾಗಿ ಬಿಸಿಲಿಗೆ ಒಣಗಿಸಿಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಕಾಳುಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಮೆಜರ್ಮೆಂಟಲ್ಲಿ ಹೇಳಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಮೆಜರ್ಮೆಂಟೆಲ್ಲ ನಾನು ಹಾಕಿದ್ದೀನಿ ಇಲ್ಲಿ. ಅದೇ ಮೆಜರ್ಮೆಂಟಲ್ಲೇ ನೀವು ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಸಾಂಬಾರು ಪುಡಿ, ಧನಿಯಾ ಪುಡಿ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ. ಒಂದೂವರೆ ವರ್ಷ ನಮಗೆ ಬರುತ್ತೆ ಈ ಥರ ಮೆಜರ್ಮೆಂಟೆಲ್ಲ 2 kg ಮಾಡಿಕೊಂಡ್ರೆ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿಕೊಂಡ್ರೆ. ನೀವು ಮನೆಯಲ್ಲೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅಂಗಡಿನಲ್ಲಿ ತಿಂದು ಬೋರ್ ಆಗಿದ್ದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ಮನೆಯಲ್ಲೇ. ತುಂಬಾ ಈಸಿ ಕೂಡ. ನೋಡಿ, ಎಲ್ಲನೂ ಕ್ರಿಸ್ಪಿಯಾಗಿ ನೀಟಾಗಿ ಹುರ್ಕೊಳ್ಳಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ನಾನು ಅದನ್ನ ಎತ್ಕೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀನಿ. ಮಿಷಿನಿಂದ ಬಂದ ತಕ್ಷಣ ನೀಟಾಗಿ ಆರಿಸ್ಕೊಬಿಡಿ, ತಣ್ಣಗೆ ಮಾಡ್ಕೊಂಡೆ ನೀವು ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.